ಪ್ರಿಯ ಸಹೋದರರೇ, ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಒಂದು ಸಾರಿ ಪ್ರವಾಸದಲ್ಲಿ ಹೊಂಟಿದ್ರು. ಹೋಗುವ ಸಂದರ್ಭದಲ್ಲಿ ಒಬ್ಬ ಯಹೂದಿ ವ್ಯಕ್ತಿ ಭೇಟಿಯಾದ. ಆ ವ್ಯಕ್ತಿ ಭೇಟಿಯಾಗಿದ್ದ ನಂತರ ಹಜರತಿ ಈಸಾ ಅಲೈಹಿಸ್ಸಲಾಮಿನ ಜೊತೆ ಆ ವ್ಯಕ್ತಿ ಪ್ರವಾಸದಲ್ಲಿ ಬಂದಿದ್ದ. ದಾರಿ ಒಳಗೆ ಹಜರತಿ ಈಸಾ ಅಲೈಹಿಸ್ಸಲಾಂ ಹೇಳಿದ್ರು, ಬಾರಿ ನಾವು ಇಬ್ರು ಕೂಡಿ ಊಟವನ್ನು ಮಾಡೋಣ. ಹಜರತಿ ಈಸಾ ಅಲೈಹಿಸ್ಸಲಾಮಿನ ಜೊತೆ ಆ ಯಹೂದಿ ವ್ಯಕ್ತಿ ಕುಂತು ಊಟವನ್ನು ಮಾಡಕ್ ಕುಂತಿದ್ದ. ಊಟ ಮಾಡೋ ಸಂದರ್ಭದಲ್ಲಿ ಹಜರತಿ ಈಸಾ ಅಲೈಹಿಸ್ಸಲಾಂ ಅವ್ರ ಕಡೆ ಬರೀ ಒಂದೇ ರೊಟ್ಟಿ ಇತ್ತು ಊಟದಲ್ಲಿ. ಆ ಯಹೂದಿ ವ್ಯಕ್ತಿ ಏನಿದ್ದ, ಆ ಯಹೂದಿ ವ್ಯಕ್ತಿ ಕಡೆ 2 ರೊಟ್ಟಿ ಇತ್ತು. ಆ ಯಹೂದಿ ವ್ಯಕ್ತಿ ಹಜರತಿ ಈಸಾ ಅಲೈಹಿಸ್ಸಲಾಂ ಅವ್ರ ಕಡೆ 1 ರೊಟ್ಟಿ ಇದ್ದಿದ್ದು ನೋಡಿ ಏನ್ ಮಾಡಿದ, ಅವ್ರ ಕಡೆ ಬರೀ ಒಂದೇ ರೊಟ್ಟಿ ಇದೆ, ನಾನು ಏಕೆ 2 ರೊಟ್ಟಿ ತೆಗೆದು ಅವ್ರಿಗೆ ಕೊಡಬೇಕು? ಅದಕ್ಕಿಂತ ಚಲೋ ಇದೆ ನಾನೇ ಒಂದೇ ರೊಟ್ಟಿ ತೆಗೆದು ನಾನು ತಿನ್ನುತ್ತೇನೆ, ಇನ್ನೊಂದು ರೊಟ್ಟಿ ತೆಗೆಯೋದು ಬೇಡ, ಅವ್ರಿಗೆ ಗೊತ್ತಾಗುವುದಿಲ್ಲ ಅಂತ ತಿಳ್ಕೊಂಡು 1 ರೊಟ್ಟಿ ತನ್ನ ಬ್ಯಾಗ್ ನಿಂದ ತೆಗೆದು ತಿನ್ನಕುತ್ತಿದ್ದ. ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಕೇಳಿದ್ರು, ನಿನ್ ಕಡೆ 2 ರೊಟ್ಟಿ ಇತ್ತು, ಒಂದೇ ರೊಟ್ಟಿ ತೆಗೆದಿಲ್ಲ, ಇನ್ನೊಂದು ರೊಟ್ಟಿ ಎಲ್ಲಿ ಹೋಯ್ತು ಅಂತ ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಆ ಯಹೂದಿ ವ್ಯಕ್ತಿಗೆ ಕೇಳಿದ್ರು. ಆ ಯಹೂದಿ ವ್ಯಕ್ತಿ ಹೇಳಿದ, ಇಲ್ಲ ನನ್ನ ಕಡೆ ಒಂದೇ ರೊಟ್ಟಿ ಇದೆ, 2 ರೊಟ್ಟಿ ನಾನು ತಂದಿಲ್ಲ, ಒಂದೇ ರೊಟ್ಟಿ ಇತ್ತು. ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಈಗ ಅಲ್ಲಾಹನ ಪ್ರವಾದಿ ಅವ್ರಿಗೆ ಗೊತ್ತಿದೆ ಏನಿದೆ ಏನಿಲ್ಲ ಅನ್ನೋದು. ಆದ್ರೆ ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಕೇಳಿದ ನಂತರ ಆ ಯಹೂದಿ ವ್ಯಕ್ತಿ ಏನ್ ಹೇಳಿದ, ನನ್ನ ಕಡೆ ಒಂದೇ ರೊಟ್ಟಿ ಇತ್ತು, 2 ರೊಟ್ಟಿ ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ಯಹೂದಿ ವ್ಯಕ್ತಿ ಹೇಳಿದ. ಮತ್ತು ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಹೀಗೆ ಪ್ರವಾಸ ಮಾಡಕ್ ಕುಂತಿದ್ರು. ಇನ್ನೊಬ್ಬ ವ್ಯಕ್ತಿ ದಾರಿ ಒಳಗೆ ಭೇಟಿಯಾದ. ಆ ವ್ಯಕ್ತಿ ಕುಲ್ಡಾಗಿದ್ದ, ಕಣ್ಣು ಉನಿ ಇದ್ದಿದ್ದಿಲ್ಲ, ನೋಡೋದಕ್ಕೆ ದೃಷ್ಟಿ ಒಳಗೆ ಶಕ್ತಿ ಉನಿ ಇದ್ದಿದ್ದಿಲ್ಲ, ಕುಲ್ಡಾಗಿದ್ದ. ಹಜರತಿ ಈಸಾ ಅಲೈಹಿಸ್ಸಲಾಂ ಸಮೀಪ ಕುಲ್ಡ ವ್ಯಕ್ತಿ ಬಂದು ಏನ್ ಮಾಡಿದ, ಅಲ್ಲಾಹನ ಪ್ರವಾದಿ, ಈಸಾ ಅಲೈಹಿಸ್ಸಲಾಂ, ನೀವು ಅಲ್ಲಾಹನ ಬಾರಿನಲ್ಲಿ ದುವಾ ಮಾಡಿದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಮ ದುವಾವನ್ನು ಕಬೂಲ್ ಮಾಡುತ್ತಾನೆ. ನಿಮ್ಮ ದುವಾದು ಸತ್ಯನಿಂದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಭಕ್ತಾದಿಗಳಿಗೆ ಎಲ್ಲಾ ತರಹದ ವಸ್ತುವನ್ನು ಕೊಡುತ್ತಾನೆ. ಇವತ್ತು ನನ್ನ ದೇಹಗಳಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಲ್ಲಾ ತರಹದ ನಿಅಮತ್ ನನಗೆ ಕೊಟ್ಟಿದ್ದಾನೆ. ಆದ್ರೆ ಈ ಕಣ್ಣಿನಿಂದ ನಾನು ಪ್ರಪಂಚಕ್ಕೆ ನೋಡಿಲ್ಲ. ಅಲ್ಲಾಹನ ಕಡೆ ದುವಾವನ್ನು ಮಾಡ್ರಿ ನೀವು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನ್ನ ಕಣ್ಣಿಗೆ ದೃಷ್ಟಿಯನ್ನು ಕೊಡಿ, ನನ್ನ ಕಣ್ಣಿಗೆ ಬೆಳಕನ್ನು ಕೊಡಲಿ. ಈ ಕಣ್ಣಂದಿನ ನಾನು ಈ ಪವಿತ್ರವಾದ ಪ್ರಪಂಚಕ್ಕೆ ನಾನು ನೋಡಬೇಕು, ನನ್ನ ಇಚ್ಛೆ ಆಗಿದೆ. ಆ ಕುಲ್ಡ ವ್ಯಕ್ತಿ ಹೇಗೆ ಹಜರತಿ ಈಸಾ ಅಲೈಹಿಸ್ಸಲಾಂ ಕಡೆ ಕೇಳಬೇಕಿತ್ತು, ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಏನ್ ಮಾಡಿದ್ರು, ಆ ಕುಲ್ಡ ವ್ಯಕ್ತಿಯ ಕಣ್ಣಿನ ಮೇಲೆ ಕೈವನ್ನು ಇಟ್ಟು ಅಲ್ಲಾಹನ ಕಡೆ ದುವಾವನ್ನು ಮಾಡಿದ್ರು. ಹೇಗೆ ದುವಾ ಮಾಡಬೇಕಿತ್ತು, ದುವಾ ಮಾಡಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತಿ ಈಸಾ ಅಲೈಹಿಸ್ಸಲಾಂನ ದುವಾದು ಸತ್ಯನಿಂದ ಆ ಕುಲ್ಡ ವ್ಯಕ್ತಿ ಕಣ್ಣಿನ ಒಳಗೆ ಶಕ್ತಿ ಕೊಟ್ಟ. ಆ ಹೊಳ್ಳಿ ಆ ಕುಲ್ಡ ವ್ಯಕ್ತಿ ಏನಿದ್ದಾನೆ ಅವನ ಕಣ್ಣಿನೊಳಗೆ ಶಕ್ತಿಯನ್ನು ಬಂತು, ಬೆಳಕನ್ನು ಬಂತು. ತನ್ನದು ಕಣ್ಣಿನಿಂದ ಇಡೀ ಪ್ರಪಂಚ ನೋಡಕ್ ಕುಂತಿದ್ದ ಆ ಕುಲ್ಡ ವ್ಯಕ್ತಿ. ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಈ ವ್ಯಕ್ತಿಗೆ ತೋರಿಸಿ ಯಹೂದಿ ವ್ಯಕ್ತಿಗೆ ಮತ್ತೆ ಕೇಳಿದ್ರು, ಈ ಕುಲ್ಡ ವ್ಯಕ್ತಿ ನನ್ನ ಕಡೆ ಬಂದಿದ್ದ ನಂತರ ನಾನು ಅಲ್ಲಾಹನ ಕಡೆ ದುವಾ ಮಾಡಿದ್ದೇನೆ, ಅದೇ ಅಲ್ಲಾಹ್ ರಬ್ಬುಲ್ ಇಜ್ಜತಿನ ವಚನ ತಗೊಂಡು ನಾನು ನಿನ್ಗೆ ಕೇಳಕ್ ಕುಂತಿದ್ದೀನಿ, ಹೇಳು ನಿನ್ ಕಡೆ ಇನ್ನೊಂದು ರೊಟ್ಟಿ ಇತ್ತು, ಆ ರೊಟ್ಟಿ ಏನ್ ಮಾಡಿದೀಯ? ಹಜರತಿ ಈಸಾ ಅಲೈಹಿಸ್ಸಲಾಂ ಮತ್ತೆ ಕೇಳಿದ್ರು, ಆ ರೊಟ್ಟಿ ಏನ್ ಮಾಡಿದೀಯಾ? ಆ ಯಹೂದಿ ವ್ಯಕ್ತಿ ತನ್ನ ಕಣ್ಣಿನ ನೋಡಿದ್ದಾನೆ, ಇವರು ಅಲ್ಲಾಹನ ಕಡೆ ದುವಾ ಮಾಡಿದ್ರೆ ಇವರು ದುವಾ ಕಬೂಲ್ ಆಗುತ್ತಿದೆ, ಇವರು ಅಲ್ಲಾಹನ ಪ್ರವಾದಿ, ನಾನ್ ನಿಜ ಹೇಳಬೇಕಿತ್ತು. ಆದ್ರೆ ಆ ವ್ಯಕ್ತಿ ಏನ್ ಮಾಡಿದ, ನಿಜವನ್ನು ಹೇಳಿಲ್ಲ, ಇಲ್ಲ ನನ್ನ ಕಡೆ ಒಂದೇ ರೊಟ್ಟಿ ಇತ್ತು, ಇನ್ನೊಂದು ರೊಟ್ಟಿ ನನ್ನ ಕಡೆ ಇದ್ದಿದ್ದಿಲ್ಲ. ಮತ್ತು ಹಜರತಿ ಈಸಾ ಅಲೈಹಿಸ್ಸಲಾಂ ಮತ್ತು ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಮತ್ತು ಮುಂದೆ ಹೋಗಿದ ನಂತರ ಒಂದು ಜಿಂಕೆ ಕಂಡು ಬಂತು. ಆ ಜಿಂಕಿಗೆ ನೋಡಿದ ನಂತರ ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಆ ಜಿಂಕೆಗೆ ಕರೆದಿದ್ರು ಬಾಯಲ್ಲಿ, ಏಕೆಂದ್ರೆ ಅಲ್ಲಾಹನ ಪ್ರವಾದಿಗಳದ್ದು ಮಾತುಗಳೇನಿದೆ ಪ್ರಾಣಿಗಳನ್ನು ಕೇಳಿದಿತ್ತು. ಪ್ರಾಣಿಗಳು ಅಲ್ಲಾಹನ ಪ್ರವಾದಿಗಳದ್ದು ಮಾತುಗಳನ್ನು ಕೇಳಿ ತಕ್ಷಣ ಓಡಿ ಬರ್ತಿತ್ತು. ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಜಿಂಕಿ ಕರೆಸಿದ್ರು, ಬಾ ನನ್ನ ಕಡೆ ಬಾ. ಜಿಂಕೆ ಓಡಿ ಬಂತು. ಬಂದಿದ್ದ ನಂತರ ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಚೂರಿ ತೆಗೆದು ಆ ಜಿಂಕಿಗೆ ಜಬೆಯನ್ನು ಮಾಡಿದ್ರು. ಜಬ ಮಾಡಿದ ನಂತರ ಚರ್ಮ ಸುಲಿದು ಮಾಂಸ ತಗೊಂಡು ಅದರಿಂದ ಪಲ್ಯ ಮಾಡಿ ಕಬಾಬ್ ಮಾಡಿ ತಿಂದ್ರು. ತಿಂದಿದ ನಂತರ ಅದರ ಎಲವೇನಿತ್ತು ಆ ಎಲವೆಲ್ಲ ಜಮಾ ಮಾಡಿ ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಎಲ್ಲವನ್ನು ಜಮಾ ಮಾಡಿ ಅದರ ಮೇಲೆ ಕೈ ಇಟ್ಟು ಏನ್ ಹೇಳಿದ್ರು, ಕುಂಬಿ ಇದನಿಲ್ಲ, ಅಲ್ಲಾಹನ ಹುಕ್ಮನಿಂದ ಮತ್ತು ಜೀವಿತವಾದ ಎದ್ದೇಳು. ಹೇಗೆ ದುವಾವನ್ನು ಮಾಡಬೇಕಿತ್ತು, ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಹುಕ್ಮಿನ ಪ್ರಕಾರ ಆ ಸತ್ತಿದು ಜಿಂಕಿನಿದೆ ಅದರೊಳಗೆ ಮತ್ತು ದೇಹ ಬಂತು, ಅದರೊಳಗೆ ಮತ್ತು ಜೀವ ಬಂತು. ಹಜರತಿ ಈಸಾ ಅಲೈಹಿಸ್ಸಲಾಂ ಅವರು ಮತ್ತು ಆ ಯಹೂದಿ ಕಡೆ ಮುಖ ಮಾಡಿದ್ರು. ಈ ಜಿಂಕೆ ಮೊದಲಿಗೆ ಜೀವಿತಿತ್ತು, ನಾವು ಸಭೆಯನ್ನು ಮಾಡಿದ್ದೇವೆ, ಅದರ ಮಾಂಸ ತೆಗೆದು ನಾವು ಪಲ್ಯ ಮಾಡಿ ತಿಂದಿದ್ದೇವೆ, ಮತ್ತು ಅದರ ಎಲ್ಲವನ್ನು ಕುಳಿಸಿ ಮತ್ತು ಅದರ ಒಳಗೆ ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಹೆಸರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನ್ನ ದುವಾದು ಸತ್ಯನಿಂದ ಅದರ ಒಳಗೆ ಮತ್ತು ಜೀವ ಹಾಕಿದ್ದಾನೆ. ಅದೇ ಅಲ್ಲಾಹನ ವಚನ ತಗೊಂಡು ನನಗೆ ಕೇಳಕ್ ಕುಂತಿದ್ದೇನೆ, ಹೇಳು ಇನ್ನೊಂದು ರೊಟ್ಟಿ ಏನ್ ಮಾಡಿದೀಯ? ಆ ಯಹೂದಿ ವ್ಯಕ್ತಿ ಮತ್ತೆ ಹೇಳಿದ, ಇಲ್ಲ ನನ್ನ ಕಡೆ ರೊಟ್ಟಿ
ಒಂದೇ ಇತ್ತು, 2 ರೊಟ್ಟಿನ ಅಂಗಡಿ ಇತ್ತು. ಮತ್ತು ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಹಜರತ್ ಈಸಾ ಅಲೈಹಿಸ್ಸಲಾಮರು ಮತ್ತು ಮುಂದೆ ಪ್ರವಾಸ ಮಾಡ್ಕೊಂತ ಹೋಗಿದ ನಂತರ ಸ್ವಲ್ಪ ಆರಾಮ್ ಮಾಡಕ್ ಸ್ವಲ್ಪ ಒಂದ್ ಜಗೆ ನಿಂತಿದ್ರು. ಗಿಡದ ತಳಗೆ ಆರಾಮ್ ಮಾಡಕ್ ಕುಂತಿದ್ರು. ಹಜರತ್ ಈಸಾ ಅಲೈಹಿಸ್ಸಲಾಂ ಕಡೆ ಕಟ್ಗಿತ್ತು, ಅದಕ್ಕೆ ಆಸಾ ಅಂತ ಹೇಳ್ತಾರೆ. ಆಸಾ ಅಂತ ಹೇಳ್ತಾರೆ. ಆ ಕಟ್ಗಿತ್ತು. ಆ ಯಹೂದಿ ವ್ಯಕ್ತಿ ಏನ್ ಮಾಡಿದ, ಇದೇ ಕಟ್ಗಿನಿಂದ ಹಜರತ್ ಈಸಾ ಅಲೈಹಿಸ್ಸಲಾಮರು ಸತ್ತಿದ ಪ್ರಾಣಿಗಳಿಗೆ ಮತ್ತು ಜೀವ ಕೊಡುತ್ತಾರೆ. ನಾನು ಇದು ಕಡ್ಗಿವನ್ನು ಕಳ್ತನ ಮಾಡಿ ಮೊದಲಿಗೆ ನಾನೇ ಅದೇ ರೀತಿ ಕೆಲಸ ಮಾಡಬೇಕು. ಸತ್ತಿರುವ ಜನರಿಗೆ ನಾನು ಮತ್ತು ಜೀವನ ಕೊಡಬೇಕು, ಅವರಿಗೆ ದೇಹಗಳಿಗೆ ನಾನು ಜೀವವನ್ನು ಹಾಕ್ಬೇಕಂತ ಆ ಕಡ್ಗಿ ಏನಿದೆ ಕಳ್ತನ ಮಾಡಿದ ನಂತರ ಆ ಕಡ್ಗಿವನ್ನು ತಗೊಂಡು ಓಡಿ ಊರಿನಲ್ಲಿ ಬಂದಿದ ನಂತರ ಒದರಿ ಹೇಳಿದ ಆ ಯಹೂದಿ ವ್ಯಕ್ತಿ ಏನಂತ, ಯಾರಾದ್ರೆ ಸಾಯೋರು ಇದ್ದರೆ, ಯಾರಾದ್ರೆ ಸತ್ತಿದ್ರೆ ಅವ್ರದ್ದು ದೇಹ ನನ್ನ ಕಡೆ ತಗೊಂಡ್ ಬರ್ರಿ, ನಾನು ಅವ್ರಿಗೆ ಮತ್ತು ಜೀವ ಕೊಡುತ್ತೇನೆ, ಅವ್ರ ದೇಹ ಒಳಗೆ ಮತ್ತು ನಾನು ಜೀವವನ್ನು ಹಾಕುತ್ತೇನೆ, ಅಂತ ಶಕ್ತಿ ನನ್ನ ಒಳಗಿದೆ, ಕರ್ಕೊಂಡು ಬರ್ರಿ ಅಂತ ಎಲ್ಲಾರು ಊರಿನ ಜನರು ಒಕ್ಕಟಾದ್ರು, ಜಮಾ ಆದ್ರು. ಆಗಿದ ನಂತರ ಏನ್ ಹೇಳಿದ್ರು, ನಮ್ಮ ಊರಿನ ದೊಡ್ಡವಾದ ಒಬ್ಬ ಹಾಕಿಮ್ ಇದ್ದಾನೆ, ನಮ್ಮ ಊರಿಗೆ ದೊಡ್ಡವಾದ ಲೀಡರ್, ಅವನೇ ನಮ್ಮ ಜವಾಬ್ದಾರಿ ಇದ್ದಾನೆ, ಅವನೇ ಹಾಕಿಮ್ ಇದ್ದಾನೆ, ಆ ವ್ಯಕ್ತಿ ಸಾವಿನ ಸಮೀಪ ಇದ್ದಾನೆ, ನೀವು ಹೇಗಾರ ಮಾಡಿ ಉಳಿಸ್ರಿ ನಮ್ಮ ಹಾಕಿಮ್ ಅವರಿಗೆ, ನಮ್ಮ ಸರ್ದಾರರಿಗೆ ಅಂತೂ ಊರಿನ ಜನರು ಆ ಹಾಕಿಮ್ ಕಡೆ ಕರ್ಕೊಂಡು ಹೋದ್ರು. ಹೋಗಿದ ನಂತರ ಆ ವ್ಯಕ್ತಿ ಯಹೂದಿ ಏನಿದ್ದ, ಕಡ್ಗಿ ಏನಿದ್ದ, ಆ ಕಡ್ಗಿ ತಗೊಂಡು ಆ ಹಾಕಿಮ್ ಸಮೀಪ ಬಂದಿದ ನಂತರ ಹಾಕಿಮ್ ಸಾವಿನ ಸಮೀಪ, ಇನ್ನೂ ಸತ್ತಿಲ್ಲ, ಸಾವಿನ ಸಮೀಪ ಇದ್ದಾನೆ. ಆ ಕಡ್ಗಿ ತಗೊಂಡು ಹಾಕಿಮ್ನ ತಲೆ ಮೇಲೆ ಆ ಯಹೂದಿ ವ್ಯಕ್ತಿ ಹೊಡಿದ್ಬಿಟ್ಟ. ಹೇಗೆ ಹೊಡಿಬೇಕಿತ್ತು, ತಕ್ಷಣ ಆ ಹಾಕಿಮ್ ವ್ಯಕ್ತಿ ಸತ್ತಿದ ನಂತರ ಮತ್ತೇನ್ ಮಾಡಿದ, ಈಗ ನೋಡ್ರಿ ನಾನು ಮತ್ತೆ ಜೀವಿತ ಮಾಡುತ್ತೇನೆ ಮತ್ತು ಜೀವ ಹಾಕುತ್ತೇನೆ ಅವರ ದೇಹ ಒಳಗೆ ಅಂತೂ ಇನ್ನೊಮ್ಮೆ ಕಟ್ಗೆ ತಗೊಂಡು ಹೊಡಿದ. ಹೇಳಾಕ್ ಕುಂತಿದ್ದಿಲ್ಲ, ಸತ್ ಬಿಟ್ಟಿದ್ದಾನೆ ಆ ಹಾಕಿಮ್, ಜೀವನ ದೇಹ ಒಳಗೆ ಬರಾಕ್ ಕುಂತಿದ್ದಿಲ್ಲ. ಆ ರೀತಿ ಪರಿಸ್ಥಿತಿ ಬಂತು. ಎಲ್ಲಾರು ಊರಿನ ಜನರೇ ಮಾಡಿದ್ರು, ನಮ್ಮ ಹಾಕಿಮರು ಇನ್ನೂ ಸತ್ತಿದ್ದಿಲ್ಲ, ಸಾಯಕ್ ಕುಂತಿದ್ರು, ಇನ್ನೂ ಬದುಕ್ತಿದ್ರು ಅವರು, ಈ ವ್ಯಕ್ತಿ ಕಟ್ಗೆ ತಗೊಂಡು ಹೊಡಿದು ಸಾಯಿಸಿದ್ದಾನೆ, ಇವಂಗೆ ನಾವು ಬಿಡಬಾರ್ದು, ಈ ಕೊಲೆ ಮಾಡಿದಾನೆ ಅಂದ್ರೆ ಕೊಲೆದು ಬದಲಿ ನಾವು ಇವಂಗೆ ಕೊಲೆ ಮಾಡ್ಬೇಕು. ಎಲ್ಲಾರು ಊರಿನ ಜನರು ಒಕ್ಕಟ್ಟಾಗಿ ಒಂದು ಗಿಡದ ಸಮೀಪ ತಗೊಂಡು ಹೋದ್ರು. ಆ ಗಿಡದ ಮೇಲೆ ಹಗ್ಗವನ್ನು ಕಟ್ಟಿ ಗಲ್ಲಿನ ಶಿಕ್ಷೆ ಕೊಡಾಕ್ ಕುಂತಿದ್ರು. ಇಷ್ಟೇ ಸಂದರ್ಭದಲ್ಲಿ ಹಜರತ್ ಈಸಾ ಅಲೈಹಿಸ್ಸಲಾಮರು ಬಂದ್ರು. ಏನಾಗಿದೆ, ಎದಕ್ಕೆ ನೀವು ಗಲ್ಲಿನ ಶಿಕ್ಷೆ ಕೊಡಾಕ್ ಕುಂತಿದ್ದೀರಾ, ಈ ವ್ಯಕ್ತಿ ನಮ್ಮ ಹಾಕಿಮ್ಗೆ ಕಟ್ಗೆ ತಗೊಂಡು ಹೊಡೆದಿದ್ದಾನೆ, ಆ ಕಟ್ಗಿನಿಂದನೇ ನಮ್ಮ ಹಾಕಿಮ್ ಸಾಹೇಬರು ಸತ್ತಿದ್ದಾರೆ ಈ ರೀತಿ ಹೇಳ್ತಾ, ಈ ರೀತಿ ಮಾಡಿ ತೋರಿಸಿಲ್ಲ ಈ ವ್ಯಕ್ತಿ, ಅದಕ್ಕೆ ನಾವು ಗಲ್ಲಿನ ಶಿಕ್ಷೆ ಕೊಡಾಕ್ ಕುಂತಿದ್ವಿ. ಹಜರತ್ ಈಸಾ ಅಲೈಹಿಸ್ಸಲಾಂ ಹೇಳಿದ್ರು, ಇಲ್ಲ, ನಾನು ನಿಮ್ಮ ಹಾಕಿಮ್ನ ದೇಹಗಳಿಗೆ ಜೀವವನ್ನು ಹಾಕುತ್ತೇನೆ, ಈ ವ್ಯಕ್ತಿಗೆ ಬಿಟ್ರಿ. ಹಜರತ್ ಈಸಾ ಅಲೈಹಿಸ್ಸಲಾಮರು ಮತ್ತು ಏನ್ ಮಾಡಿದ್ರು, ಕುಂಬಿ ಇದನ್ನಿಲ್ಲ ಅಂತ ಹಾಕಿಮ್ನ ದೇಹ ಮೇಲೆ ಕೈ ಇಟ್ಟರು. ಅಲ್ಲಾಹ್ ಬಿಸ ಸತ್ತಿರುವ ದೇಹ ಒಳಗೆ ಏನಿದೆ ಮತ್ತು ಜೀವವನ್ನು ಹಾಕಿದ್ದ. ಆ ಹಾಕಿಮ್ ಸಾರು ಮತ್ತು ಎದ್ದು ನಿಂತರು, ಈ ವ್ಯಕ್ತಿಗೆ ಬಿಟ್ಟಿದ ನಂತರ ಎಲ್ಲಾರು ಊರಿನ ಜನರು ಹೊಳ್ಳಿ ಹೋದರು. ಹಜರತ್ ಈಸಾ ಅಲೈಹಿಸ್ಸಲಾಮರು ಏನ್ ಮಾಡಿದ್ರು, ನೋಡಿ ಈ ವ್ಯಕ್ತಿ ಸಾಯ ಕುಂತಿದ್ದ, ನೀ ಹೋಗಿ ಆ ವ್ಯಕ್ತಿಗೆ ಸಾಯಿಸ್ಬಿಟ್ಟಿದ್ಯಾ, ಈಗ ಸತ್ತಿದ ನಂತರ ನಿನ್ನ ಕೈನಿಂದ ಆಗಿಲ್ಲ ಆ ವ್ಯಕ್ತಿ ದೇಹ ಒಳಗೆ ಜೀವವನ್ನು ಹಾಕೋದಕ್ಕೆ, ನೀನು ಸಾಯ ಕುಂತಿದ್ಯಾ, ಈಗ ನಿನ್ಗೆ ನಾನು ಬಂದಿದ್ದಿಲ್ಲ ಅಂದ್ರೆ ನಿನ್ಗೆ ಗಲ್ಲಿನ ಶಿಕ್ಷೆ ಕೊಡ್ತಿದ್ರು, ನಾನು ಬಂದಿದ ನಂತರ ನಿನಗೆ ಉಳಿಸಿದ್ದೇನೆ, ಅದು ಉಳಿಸೋದು ಶಕ್ತಿ ಅಲ್ಲಾಹನ ಕಡೆಯಿಂದ ಬಂದಿದೆ, ಅದೇ ಅಲ್ಲಾಹನ ವಚನ ತಗೊಂಡು ಕೇಳಾಕ್ ಕುಂತಿದ್ದೀನಿ, ಇನ್ನೊಂದು ರೊಟ್ಟಿ ಏನ್ ಮಾಡಿದೀಯಾ. ಆ ವ್ಯಕ್ತಿ ಏನ್ ತಿಳ್ಕೊಳಕ್ ಕುಂತಿದ್ದ, ಇವ್ರಿಗೆ ಏನು ಬೆನ್ನಿನ ಹಿಂದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ, ನನ್ ಕಡೆ 2 ರೊಟ್ಟಿ ಇದೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ, ಆದ್ರೆ ಅಲ್ಲಾಹನ ಪ್ರವಾದಿ ಎಲ್ಲಾ ಗೊತ್ತಿರುತ್ತದೆ, ಇವರಿಗೆ ಎಲ್ಲಾ ಗೊತ್ತಿರುತ್ತದೆ. ಯಾವ ವ್ಯಕ್ತಿ ಹೃದಯ ಒಳಗೆ ಎಂತಹ ವಿಚಾರಣೆ ಇದೆ, ಎಂತ ನಿಯತ್ ಇದೆ, ಏನ್ ಇಟ್ಕೊಂಡು ಬಂದಿದ್ದಾರ, ಏನಾಗುತ್ತೆ, ಎಲ್ಲಾ ತರಹದ್ದು ಶಕ್ತಿ ಅವ್ರ ಒಳಗೆ, ಅಲ್ಲಾಹನ ಪ್ರವಾದಿ ಒಳಗೆ ಇರುತ್ತದೆ ಇಂತಹ ಶಕ್ತಿಗಳು. ಆದ್ರೆ ಬಹಳಷ್ಟು ಜನರು ಏನ್ ತಿಳ್ಕೊಂತಾರ, ನಮ್ಮಂಗೆ ಇದ್ರು ಮಾಜಲ್ಲ, ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಾಂಗೆ ಅದೇ ರೀತಿ ತಿಳ್ಕೊಂಡ್ರು, ಏನಂತ ನಮ್ಮಂಗೆ ಇದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಾ ಕರಾಮ್ ಹೇಳಿದ್ರು ಏನಂತ, ನಾನು ನಿಮ್ಮಂಗೆ ಇದ್ದೇನೆ, ಆದ್ರೆ ನೀವು ನನ್ನಂಗೆ ಇಲ್ಲ, ನಾನು ಹೇಗಿದ್ದೇನೆ ಆ ರೀತಿ ನೀವು ಇಲ್ಲ, ಆದ್ರೆ ನಿಮ್ಮಂಗೆ ನಾನು ಅದೀನಿ. ಎಷ್ಟು ವ್ಯತ್ಯಾಸ ಆಯ್ತು ನೋಡ್ರಿ ರಸೂಲ್ ಅಲ್ಲಾಹ್ ಮತ್ತು ಸಹಾಬಾ ಕರಾಮ್ ಒಳಗೆ. ಇವತ್ತು ಬಹಳಷ್ಟು ಜನ ಏನ್ ಹೇಳ್ತಾರೆ, ಮಾಜಲ್ಲ ನಮ್ಮಂಗೆ ಇದ್ರು, ಮಾಜಲ್ಲ ದಯವಿಟ್ಟು ನಮ್ಮಂಗೆ ಇದ್ದಿದ್ದಿಲ್ಲ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅವ್ರಂಗೆ ನಾವು ಇಲ್ಲ. ಆ ರೀತಿ ಅವರ ಹುಜೂರ್ ಸಲ್ಲಂ ಅಲ್ಲಾಹನ ಪ್ರವಾದಿಯಾಗಿ ಬಂದಿದ್ರು. ಹಜರತ್ ಈಸಾ ಅಲೈಹಿಸ್ಸಲಾಂ ಮತ್ ಕೇಳಿದ್ರು, ಎಲ್ಲಿಟ್ಟಿದ್ಯಾ ರೊಟ್ಟಿ. ಆ ವ್ಯಕ್ತಿ ಮತ್ತು ಸುಳ್ಳು ಹೇಳಿದ, ಇಲ್ಲ ನನಗೆ ಒಂದೇ ರೊಟ್ಟಿ ಇತ್ತು, ಇನ್ನೊಂದು ರೊಟ್ಟಿ ನನ್ನ ಕಡೆ ಇದ್ದಿದ್ದಿಲ್ಲ. ಮತ್ತು ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡಿದ್ರು. 3 ಇಟಂಗಿ ಬಂಗಾರದ ಇಟಂಗಿ ಸಿಕ್ತು, 3 ಇಟಂಗಿವನ್ನು ಸಿಕ್ತು. ಹಜರತ್ ಈಸಾ ಅಲೈಹಿಸ್ಸಲಾಂ ಏನ್ ಮಾಡಿದ್ರು, ಒಂದು ರೊಟ್ಟಿ ನನ್ನ ಕಡೆ ಇತ್ತು, ನಾನು ಒಂದು ಇಟಂಗಿ ತಗೊಂತೀನಿ, ಇನ್ನೊಂದು ರೊಟ್ಟಿ ನಿನ್ ಕಡೆ ಇತ್ತು, ನೀನ್ ತಿಂದಿದ್ಯಾ, ನಿನ್ಗೆ ಒಂದು ರೊಟ್ಟಿ ಕೊಡ್ತೀನಿ, ಇನ್ನೊಂದು ಇಟಂಗಿ ಏನಿದೆ ಆ 3ನೇ ರೊಟ್ಟಿ ಯಾರು ತಿಂದಿದ್ದಾರೆ ಅವ್ರಿಗೆ ನಾನು ಕೊಡ್ತೇನೆ. ಈ ರೀತಿ ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಆ 3 ಬಂಗಾರದ ಇಟಂಗಿಯನ್ನು ಹಂಚಿದ್ರು. ಆ ಯಹೂದಿ ವ್ಯಕ್ತಿ ಈಗ ನಿಜವಾಗಿನ ಮಾತು ಹೇಳಿದ, ಈಸಾ ಅಲೈಹಿಸ್ಸಲಾಂ, ಆ 3ನೇ ರೊಟ್ಟಿ ನಾನೇ ತಿಂದಿದ್ದೇನೆ, ನನ್ನ ಕಡೆ 2 ರೊಟ್ಟಿ ಇತ್ತು ಹಕೀಕತ್ತು, ಆದ್ರೆ ನಾನೇ ತಿಂದಿದ್ದೇನೆ, ಇದು ಇನ್ನೊಂದು ಇಟಂಗಿ ಬಂಗಾರದ ಏನಿದೆ ನನ್ಗೆ ಕೊಟ್ಟಿ ಬಿಡ್ರಿ.
ಹಜರತ್ ಈಸಾ ಅಲೈಹಿಸ್ಸಲಾಂ ಏನ್ ಮಾಡಿದ್ರು, ನನ್ನ ಜೊತೆ ನೀ ಪ್ರವಾಸ ಮಾಡೋದು ಅವಶ್ಯಕತೆ ಇಲ್ಲ, ತಗೋ 3 ಏನಿದೆ ಬಂಗಾರದ ಇಟ್ಟಂಗಿ ತಗೊಂಡು ನಿನ್ನ ದಾರಿಗೆ ಹೋಗ್ಬಿಡು. ಅಲ್ಲಾಹು ಅಕ್ಬರ್. ಎಲ್ಲಾ ತರಹದ ಮುಅಜಿಜಾತ್ವನ್ನು ತನ್ನ ತೋರಿಸ್ತಿದ ನಂತರ ಆದರೆ ನಿಜವಾಗಿನ ಮಾತು ಹೇಳಿಲ್ಲ ಆ ವ್ಯಕ್ತಿ. ಪ್ರಪಂಚದ ಸಂಪತ್ತು, ಆ ಬೆಳ್ಳಿ ಬಂಗಾರ ಹೇಗೆ ಕಂಡು ಬಂತು? ಅವಾಗ ತನ್ನ ನ್ಯಾಯದಿಂದ ನಿಜವಾಗಿನ ಮಾತು ಹೇಳಿದ ಹಜರತ್ ಈಸಾ ಅಲೈಹಿಸ್ಸಲಾಂ ಏನ್ ಹೇಳಿದ್ರು, ಅಲ್ಲಾಹನ ವಚನ ತಗೊಂಡು ನಾನು ಇಷ್ಟೆಲ್ಲ ಮಾತಾಡಿದ್ಯಾ, ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ಯಾ, ಅಲ್ಲಾಹನ ಭಯ ಈ ವ್ಯಕ್ತಿ ಒಳಗೆ ಬಂದಿಲ್ಲ, ಅಲ್ಲಾಹನ ಭಯನಿಂದ ಉತ್ತರವನ್ನು ಕೊಟ್ಟಿಲ್ಲ. ಈ ಬಂಗಾರ ಹೇಗೆ ಸಿಕ್ತು? ಬಂಗಾರನ ಪ್ರೀತಿ ಮೇಲೆ ಬಂದು ನಿಜವಾಗಿನ ಮಾತು ಹೇಳಿದ್ದಾನೆ, ನಾನೇ ತಿಂದೀನಿ ಅನ್ನೋದು. ಹಂಗಂದ್ರೆ ಈ ವ್ಯಕ್ತಿ ಹೃದಯ ಒಳಗೆ ಅಲ್ಲಾಹನ ಭಯ ಇಲ್ಲ, ಅಲ್ಲಾಹನ ಪ್ರೀತಿ ಇಲ್ಲ, ಪ್ರಪಂಚದ ಬೆಳ್ಳಿ ಬಂಗಾರನ ಪ್ರೀತಿ ಇದೆ. ನಿನ್ನ ದಾರಿಗೆ ನೀ ಹೋಗಿ ಬಿಡು, ನಾನು ದಾರಿನ ಹೋಗ್ತೀನಿ. ಆ ವ್ಯಕ್ತಿ ಹೇಗೆ 3 ಇಟ್ಟಂಗಿ ತಗೊಂಡು ಬಂಗಾರದ ಮುಂದೆ ಹೋಗ್ಕೊಂಡಿದ್ದ. ಹೋಗೋ ಸಂದರ್ಭದಲ್ಲಿ ಯಾವ ರೀತಿ ಮಣ್ಣು ಹಿಡ್ಕೊಂಡಿದೆ ಅಂದ್ರೆ ಅದೇ ಮಣ್ಣಿನ ಒಳಗೆ ಏನು ಸಿಕ್ಕೊಂಡು ಆ ವ್ಯಕ್ತಿ ಸಾವು ಹೊಂದಿದ್ದ. ಅಲ್ಲಾಹು ಅಕ್ಬರ್. ಈ ರೀತಿ ಬಹಳಷ್ಟು ಜನರು ಅಲ್ಲಾಹನ ಪ್ರವಾದಿಗಳಿಗೆ ಕೆಟ್ಟವಾದ ಮಾತನ್ನು ಹೇಳಿ ಎಷ್ಟೋ ತರಹದ ಕೆಟ್ಟವಾದ ಶಿಕ್ಷೆಯನ್ನು ತಗೊಂಡಿದ್ದಾರೆ. ಇವತ್ತು ನಮ್ಮ ಬಹಳಷ್ಟು ಜನರು ಏನ್ ಮಾಡ್ತಾರೆ, ಅಲ್ಲಾಹನ ಪ್ರವಾದಿಗಳು ತಂದಿರುವ ಸಂದೇಶಗಳಿಗೆ ಕೇಳಕ್ ಕುಂತಿಲ್ಲ, ಓದಕ್ ಕುಂತಿಲ್ಲ, ಅವ್ರು ಹೇಳಿರುವ ಮಾತಿನ ಮೇಲೆ ಪಾಲನೆ ಮಾಡಕ್ ಕುಂತಿಲ್ಲ. ಅಲ್ಲಾಹನ ಪ್ರವಾದಿಗಳು ಪ್ರಪಂಚದಲ್ಲಿ ಬರೋದು ಕಾರಣ ಏಕೆ? ಅವರು ಕೆಟ್ಟ ದಾರಿಯಲ್ಲಿ ಬಂದಿರುವ ಜನರಿಗೆ ಒಳ್ಳೆ ದಾರಿಯಲ್ಲಿ ತರಬೇಕಂತ ಬಂದಿದ್ರು, ಅಲ್ಲಾಹನ ಸಂದೇಶವನ್ನು ಮುಟ್ಟಿಸೋದಕ್ಕೆ ಅವರು ಬಂದಿದ್ರು. ಇವತ್ತು ಜನರು ಅಲ್ಲಾಹನ ಪ್ರವಾದಿಗಳಿದ್ದು ಸಂದೇಶವನ್ನು ಬಿಟ್ಟು ಇವತ್ತು ದೂರ ಹೊಂದಿದ್ದಾರೆ. ಇವತ್ತು ನೋಡ್ರಿ ಎಷ್ಟು ನಮ್ಮ ಮುಸಲ್ಮಾನ್ ಜನರು ಸುನ್ನತಿನ ಪ್ರಕಾರ ಜೀವನ ಮಾಡಕ್ ಕುಂತಿಲ್ಲ. ಬರೀ ಪ್ರಪಂಚದ ಎಲ್ಲ ವಸ್ತುವಿನ ಪ್ರೀತಿ ಹೃದಯ ಒಳಗಿದೆ, ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರೀತಿ ಅವ್ರ ಹೃದಯ ಒಳಗಿಲ್ಲ. ಎಷ್ಟೋ ಜನರು ನೋಡ್ರಿ ಬರೀ ಸಂಪತ್ತಿನ ಪ್ರೀತಿ ಅವರು ಮಾಡುತ್ತಾರೆ, ಬರೀ ಸಂಪತ್ತು ಬೀಳುತ್ತಾರೆ. ಎಷ್ಟೋ ಜನರು ಇದೇ ಸಂಪತ್ತಿಗಾಗಿ ಅಣ್ಣ ತಮ್ಮರ ಒಳಗೆ ಕೊಲೆ ಆಗುತ್ತಿದೆ, ಅಣ್ಣ ತಮ್ಮರ ಒಳಗೆ ಕೊಲೆ, ರಕ್ತದ ನದಿ ಹರಿಯಾಕ್ ಕುಂತಿದೆ. ಎಷ್ಟೆಷ್ಟು ಬರೀ 5 ಇಂಚಿನ ಜಾಗ, ಹೊಲಗಾಗಿ ಹೊಡೆದಾಟ, ಮನಿಗಾಗಿ ಹೊಡೆದಾಟ, ನನಗಿಷ್ಟು ಪ್ರಾಪರ್ಟಿ ಬೇಕು ಅಂತೂ ಅಣ್ಣ ತಮ್ಮರ ಹೊಡೆದಾಟ. ಇವತ್ತಿನ ಕಾಲ ಅಲ್ಲಾಹು ಅಕ್ಬರ್. ಇವತ್ತಿನ ಕಾಲದಲ್ಲ ಎಷ್ಟೋ ಜನರು, ಇದಕ್ಕಿಂತ ಮುಂಚೆನೆ ಎಷ್ಟೋ ಜನರು ಇಂಥ ದಾರಿ ಒಳಗಿಂದ ಬಂದಿದ್ದಾರೆ. ಅಣ್ಣ ತಮ್ಮರು ಗೆಳೆಯರು ಹೊಡೆದಾಟ ಕುಂತಿದ್ದಾರೆ. 3 ಮಂದಿ ಗೆಳೆಯರಿದ್ರು, ಅವರು ಅದೇ ರೀತಿ ಒಂದ್ ಸಾರಿ ಪ್ರವಾಸದಲ್ಲಿ ಹೊಂಟಿದ್ರು. ಹೋಗುವ ಸಂದರ್ಭದಲ್ಲಿ ಅವ್ರಿಗೆ ಒಂದು 3 ಬಂಗಾರದ ಇಟ್ಟಂಗಿ ಅವ್ರಿಗೆ ಸಿಕ್ತು. 3 ಬಂಗಾರದ ಇಟ್ಟಂಗಿ ಸಿಕ್ತು. ಆ ಇಟ್ಟಂಗಿ ತಗೊಂಡು ಏನ್ ಮಾಡಿದ್ರು, ಒಬ್ಬೊಬ್ರು ಒಂದು ಇಟ್ಟಂಗಿ ತಗೊಂಡ್ರು, ಹಚ್ಕೊಂಡ್ರು. ನಾವು 3 ಮಂದಿ ಇದೀವಿ, ಇಟ್ಟಂಗಿನೇ ಬಂಗಾರದ 3 ಇದೆ, ನಾವು ಎಲ್ಲಾರು ಒಂದೊಂದು ಇಟ್ಟಂಗಿ ತಗೊಳ್ಳೋಣ. ಎಲ್ಲಾರು ಒಂದೊಂದು ತಗೊಂಡ್ರು. ತಗೊಂಡಿದ ನಂತರ ಪ್ಲಾನಿಂಗ್ ಮಾಡಿದ್ರು. ನನ್ನ ಲಾಸ್ಟ್ ಗೆಳೆಯನಿದ್ದ 3ನೇ ಗೆಳೆಯನಿಗೆ ಊರಿನಲ್ಲಿ ಕಳಿಸಿದ್ರು, ಹೋಗಿ ನೀವು ಊಟ ತಗೊಂಡ್ ಬಾ, ಹೋಗು, ನಾವು ನಿನ್ನ ಇಟ್ಟಂಗಿ ಜೋಪಾನ ಮಾಡ್ತೀವಿ, ಅದರ ರಕ್ಷಣೆ ಮಾಡ್ತೀವಿ, ನೀವು ಹೋಗಿ ಊಟ ತಗೊಂಡ್ ಬಾ, ಹೊಟ್ಟೆ ಹಸು ಆಗಿದೆ. ಆ 3ನೇ ಗೆಳೆಯ ಹೋಗಿ ಊರಿನ ಒಳಗೆ ಊಟ ತರಕ್ ಕುಂತಿದ್ದ. ತರೋದ ಸಂದರ್ಭದಲ್ಲಿ ಯೋಚನೆ ಏನು ಬಂತು, ಬಂಗಾರ ಸಿಕ್ಕಿದೆ, ನಾನು ನನ್ನ ಗೆಳೆಯರಿಗೆ ನಾನು ಏಕೆ ಬಂಗಾರ ಕೊಡಬೇಕು? ಅವ್ರಿಗೆ ಹೇಗರ ಮಾಡಿ ನನ್ನ ಗೆಳೆಯರಿಗೆ ನಾನು ಸಾಯಿಸಬೇಕು. ಮೊದ್ಲಿಗೆ ಪಕ್ಕಾ ಫ್ರೆಂಡ್ಶಿಪ್ ಇತ್ತು, ದೋಸ್ತ ಇದ್ರು, ಗೆಳತರ ಇದ್ರು, ಗೆಳತನ ಪಕ್ಕ ಇತ್ತು. ಹೇಗೆ ಬಂಗಾರ ಸಿಕ್ತು, ಗೆಳತನ ಪ್ರೀತಿನ ಮರಿದ್ರು. ಏನ್ ಪ್ಲಾನಿಂಗ್ ಮಾಡಿದ್ದ, ಊಟ ತಗೊಂಡು ಹೊಂಟಿದ್ದೇನೆ, ಅವ್ರಿಗೆ ನಾನು ಸಾಯಿಸ್ಬೇಕು, ಈಗ ಸಾಯಿಸಿದ್ರೆ ಹೇಗೆ ಸಾಯಿಸಬೇಕು ಮತ್ತು ಯೋಚನೆ ಮಾಡಿದ್ದ. ಇದೇ ಊಟನ ಒಳಗೆ ನಾನು ವಿಷ ಹಾಕೊಂಡು ಹೋಗುತ್ತೇನೆ, ಅವ್ರಿಗೆ ಗೊತ್ತಾಗೋದಿಲ್ಲ. ನೀವು ಮೊದಲಿಗೆ ತಿನ್ರಿ, ನಾನು ಆಮೇಲೆ ತಿಂದ್ರಿ. ಮೊದಲಿಗೆ ಅವರಿಗೆ ಊಟ ಮಾಡಿಸಿ ಅವ್ರು ಸತ್ತಿದ ನಂತರ ನಾನು ಊಟ ಮಾಡಿದ್ರಷ್ಟೇ ಆ ಬೆಳ್ಳಿ ಬಂಗಾರದ ಏನ್ ಇಟ್ಟಂಗಿದೆ ನಾನು ಪಡ್ಕೋಬೇಕು, ನಾನು ತಗೋಬೇಕು. ಮೊದಲಿಗೆ ನೋಡ್ರಿ, ಒಂದು ಬಂಗಾರದ ವಸ್ತು ಗೆಳೆಯನ ಸಾವು ತಗೊಂಡು ಇಲ್ಲಿ ಆ ರೀತಿ ಯೋಚನೆ ಮಾಡಿ 3ನೇ ಗೆಳೆಯ ಅಣ್ಣದ ಒಳಗೆ ಊಟದ ಒಳಗೆ ವಿಷ ಹಾಕೊಂಡು ಬರಾಕ್ ಕುಂತಿದ್ದ. ಇಲ್ಲಿ ಇಬ್ರು ಏನು ಗೆಳೆಯರಿದ್ರು, ಇವ್ರು ಪ್ಲಾನಿಂಗ್ ಮಾಡಕ್ ಕುಂತಿದ್ರು. ನಾವು ಇಬ್ರು ಇದೀವಿ, ಒಂದು ಇಟ್ಟಂಗಿ ಬೆಳೆದಿದ್ದೆ, ಹಂಗೆ ನಾವು ಏಕೆ ನಾವು ಕೊಡೋದು? ಅವ್ನು ಬಂದಿದ ತಕ್ಷಣ ಅವನ ಮೇಲೆ ನಾವು ದಾಳಿ ಮಾಡಿ ಅವನ ಮೇಲೆ ಬಿದ್ದು ನಾವು ಏನ್ ಮಾಡೋಣ, ಅವ್ನಿಗೆ ಕೊಲೆ ಮಾಡಿಬಿಡೋಣ. ನೀನು ಆದ ನಾನು ಅರ್ಧ ಬಂಗಾರ ತಗೊಂಡು ಮನೆಗೆ ಹೋಗ್ಬಿಡೋಣ. ಆ ವ್ಯಕ್ತಿ 3ನೇ ಗೆಳೆಯ ಊಟದಲ್ಲಿ ವಿಷ ಹಾಕೊಂಡು ಬಂದಿದ್ದಾನೆ. ಇವ್ರು ಈ ರೀತಿ ಪ್ಲಾನಿಂಗ್ ಮಾಡಿದ್ರು. ಆ 3ನೇ ಗೆಳೆಯ ಹೇಗೆ ಊಟ ತಗೊಂಡ್ ಬರ್ಬೇಕಿತ್ತು, ಇಬ್ರು ತನ್ನ ಪ್ಲಾನಿಂಗ್ ಪ್ರಕಾರ ಅವನ ಮೇಲೆ ಬಿದ್ದು ಏನ್ ಮಾಡಿದ್ರು, ಅವನಿಗೆ ತಲೆಗೆ ಮಲಗಿಸಿ ಅವನ್ ಕೊಲೆ ಮಾಡಿಬಿಟ್ರು. ಕೊಲೆ ಮಾಡಿದ ನಂತರ ಅಲ್ಲಾಹು ಅಕ್ಬರ್, ಈಗ ಹೊಟ್ಟಿ ಹಸು ಆಗಿದೆ, 3ನೇ ಗೆಳೆಯದು ಕೆಲಸ ಮುಗಿದಿ, ಈಗ ನಮ್ಗೆ ಬಂಗಾರ ಸಿಕ್ತು, ಮೊದಲಿಗೆ ಊಟ ಮಾಡೋಣ, ಆಮೇಲೆ ಮಜಾ ಮಾಡೋಣ ಅಂತ ತಿಳ್ಕೊಂಡು ಏನ್ ಮಾಡಿದ್ರು, ಆ 3ನೇ ವ್ಯಕ್ತಿಗೆ ಕೊಲೆ ಮಾಡಿ ಗೆಳತನ ಕೊಲೆ ಮಾಡಿ ಏನ್ ಮಾಡಿದ್ರು, ಆ ಊಟವನ್ನು ತಿಂದ್ರು. ಇವ್ರಿಗೆ ಗೊತ್ತೇ ಇಲ್ಲ ಊಟದೊಳಗೆ ವಿಷ ಇದೆ ಅನ್ನೋದು, ಗೊತ್ತೇ ಇಲ್ಲ ಇವ್ರಿಗೆ. ಹೊಟ್ಟೆ ಹಸು ಆಗಿದೆ, ನಾವು ಊಟ ಮಾಡೋಣ ಕುಂತು ಇಬ್ರು ಊಟ ಮಾಡಕ್ ಕುಂತಿದ್ರು. ಊಟ ಮಾಡಿದ ತಕ್ಷಣ ಅವ್ರಿಬ್ರು ಉಳಿದಿಲ್ಲ, ಅವರು ಸತ್ತರು. ನೋಡ್ರಿ, ಒಂದು ಬಂಗಾರ 3 ಮಂದಿ ಗೆಳೆಯರಿಗೆ ಸಾವು. ಬರೀ ಬಂಗಾರದ ಪ್ರೀತಿ, ಇದು ಸಂಪತ್ತಿಗಾಗಿ ಏನಿದೆ ನಾವು ಇವತ್ತು ಹೊರಡಕೊಂಡಿದ್ದೀವಿ.
ಇದೇ ಸಂಪತ್ತು ಇವತ್ತು ಎಷ್ಟೋ ಜನರಿಗೆ ದೂರ ಮಾಡಕುಂತಿದೆ. ಅಣ್ಣ ತಮ್ಮರ ಒಳಗೆ ದ್ವೇಷ, ಚಿಕ್ಕಪ್ಪಾಜಿ ದೊಡ್ಡಜ್ಜಪ್ಪಳಿಗೆ ದ್ವೇಷ. ಕಾರಣ ಏಕೆ? ಬರೀ ಒಂದೊಂದು ಇಂಚ್ ಜಾಗಗಾಗಿ. ಬರೀ ಅಣ್ಣ ಬಂದು ಕೇಳ್ತಾನೆ, ತಮ್ಮ ಬಂದು ದೊಡ್ಡ ಅಣ್ಣನ ಕಡೆ ಕೇಳ್ತಾನೆ, ಅಯ್ಯ ಅಣ್ಣ ನನಗೆ ಬರೀ ಒಂದು ಹೆಜ್ಜೆ ಅಡ್ಡಾಡಿದಷ್ಟು ಒಂದು ಸ್ವಲ್ಪ ಜಾಗ ಕೊಡು, ನನಗೆ ಸಾಕಷ್ಟೇ. ಕೇಳಿದು ಒಂದು ಹೆಜ್ಜೆ ಪ್ರಕಾರ ಅಡ್ಡಾಡದಷ್ಟು ಜಾಗ ಕೊಡು. ಇದು ಕೇಳೋದು ಬಹಳ ಕಡಿಮೆ ಇರಬಹುದು. ಒಂದು ಹೆಜ್ಜೆ ಹೇಗೆ ಅಡ್ಡಾಡ್ತಾರೆ ಇವರು? ಇದ್ರ ಒಳಗೆ ಒಂದು ಪ್ರೀತಿನ ನಮ್ಗೆ ಒಳ್ಳೆ ಉತ್ತರದಲ್ಲಿ ಬರಬಹುದು. ಈಗ ಸಣ್ಣ ತಮ್ಮ ಏನಿದ್ದಾನೆ, ದೊಡ್ಡ ಅಣ್ಣನ್ ಕೇಳಿದಾನೆ, ಒಂದು ಇಂಚ್ ಇಲ್ಲಾಂದ್ರೆ ಒಂದು ಹೆಜ್ಜೆ ಹೋಗೋದಷ್ಟು ನಮ್ಗೆ ದಾರಿ ಕೊಡಪ್ಪ ಸಾಕು. ಅವನ್ ಮನಸ್ಸು ಏನಾದ್ರೆ ದೊಡ್ಡ ಇದ್ದರೆ ಅವನೇ ವಿಚಾರ ಮಾಡ್ಕೋಬೇಕು. ಏನಂತ, ನನ್ನ ತಮ್ಮ ಒಂದು ಹೆಜ್ಜೆ ಅಡ್ಡಾಡೋಷ್ಟು ಜಾಗ ಕೇಳತಾನೆ, ಒಂದು ಹೆಜ್ಜೆಯಲ್ಲಿ ಹೇಗೆ ಅಡ್ಡಾಡ್ತಾನೆ? ಒಂದು ಹೆಜ್ಜೆ ಅಡ್ಡಾಡೋಷ್ಟು ಜಾಗ ಕೊಡೋದ್ ಬೇಡ, ಅವ ಒಂದಕ್ಕಿಂತ ಜಾಸ್ತಿ 5 ಹೆಜ್ಜೆವನ್ನೇ ಅಡ್ಡಾಡಬೇಕು ಅಂತ ಜಾಗ ನಾನು ಕೊಡಬೇಕು ಅನ್ನೋದು ಪ್ರೀತಿ ಬರಬೇಕಂತೂ ಈ ರೀತಿ ಪ್ರಶ್ನೆ ಮಾಡ್ತಾರೆ ಸ್ವಲ್ಪ ಜನರು. ಆದ್ರೆ ನಮ್ಮ ಜನರು ಅದನ್ನೇ ನಾನು ಕೊಡಂಗಿಲ್ಲ. ಹೆಂಗ್ ಅಡ್ಡಾಡ್ತಿ ಅಡ್ಡಾಡಿ, ಹೆಂಗ್ ತಗೊಂತೀಯ ತಗೋ ನೀನು. ಸ್ವಲ್ಪ ಜಗಗಾಗಿ ಇವತ್ತು ಸಾಯ ತನಕ ನಾವು ದುಶ್ಮನ್ಗಿರಿ ಮಾಡ್ಕೊಳಕುತ್ತಿದ್ದೀವಿ. ಸಾಯ ತನಕ ನಾವು ಅಣ್ಣ ತಮ್ಮರ ದೂರ ಆಗುತ್ತಿದ್ದೀವಿ. ಅದಕ್ಕೆ ನಾನು ಇವತ್ತು ಒಳ್ಳೆಯ ಸಂದೇಶ ಕೊಡ್ತೀನಿ. ದಯವಿಟ್ಟು ನಮ್ಮ ಸಂಪತ್ತಿಗಾಗಿ, ನಮ್ಮ ಹಣ ಸಂಪತ್ತು ದುಡ್ಡುಗೋಸ್ಕರ ನಾವು ಯಾವತ್ತು ಅಣ್ಣ ತಮ್ಮರು ಬ್ಯಾರಿ ಆಗಬಾರ್ದು. ಎಷ್ಟಾಗ್ಲಿ ಪ್ರೀತಿ ಹಂಚಬೇಕು. ಯಾವುದೇ ಸಂಪತ್ತು ನಾವು ಸತ್ತಿನ ನಂತರ ತಗೊಂಡು ಹೋಗೋರಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದು. ನಾವು ಎಲ್ಲ ಇಲ್ಲೇ ಬಿಟ್ಟು ಹೋಗೋದು. ಎಂತ ದೊಡ್ಡ ರಾಜ್ಕುಮಾರಗಳು ನನ್ನ ಮನಿ, ನನ್ನ ಹೊಲ, ನನ್ನ ಬಂಗ್ಲಾ, ನನ್ನ ಗಾಡಿ ಅಂತಿದ್ರು. ಸತ್ತಿದ ನಂತರ ಒಂದು ಬಂಗ್ಲಾಲ ಸಿಕ್ಕಿಲ್ಲ, ಒಂದು ಗಾಡಿನ ತಗೊಂಡು ಹೋಗಿಲ್ಲ, ಒಂದು ಬೆಳ್ಳಿದು ಕಾಯಿನ ತಗೊಂಡು ಹೋಗಿಲ್ಲ. ಎಲ್ಲ ಇಲ್ಲಿ ಬಿಟ್ಟು ಹೋದ್ರು. ಏನ್ ತಗೊಂಡು ಹೋದ್ರು? ಬರೀ ಖಾಲಿ ದೇಹ, ಖಾಲಿ ದೇಹ. ಅದಕ್ಕೆ ಪ್ರಪಂಚ ಇರೋದು ಏನಿದೆ, ಇದ್ದಷ್ಟು ಜೀವನದಲ್ಲಿ ನಾವು ಸುಖವಾಗಿರ್ಬೇಕು, ಎಲ್ಲರಿಗೆ ಹೊಂದಾಣಿಕೆಯಿಂದ ನೋಡ್ಕೊಂಡು ಹೋಗ್ಬೇಕು, ಎಲ್ಲರಿಗೆ ಪ್ರೀತಿನ ತಗೊಂಡು ಹೋಗ್ಬೇಕು. ಈ ಸಂಪತ್ತಿನಿಂದ ನಾವು ಹುಚ್ಚರಾಗಿ ಸಂಪತ್ತಿನ ಮೇಲೆ, ಹಣದ ಮೇಲೆ ಇನ್ನೊಬ್ಬರಿಗೆ ಕೊಲೆ ಮಾಡುದು ನಾವು ಮಾಡಬಾರ್ದು. ಸಂಪತ್ತು ನಾವು ತಿಳ್ಕೋಬೇಕು. ಯಾರು ತಗೊಂಡು ಹೋಗಿಲ್ಲಪ್ಪ, ಅದೀವಿ ಅಲ್ಹಮ್ದುಲಿಲ್ಲಾಹ್, ಎಲ್ಲಾರು ಕೂಡಿ ಇರೋಣ. ದಾರಿ ಬೇಕಾ? ಎಲ್ಲಾರು ಹೊಂದಾಣಿಕೆ ತಗೊಂಡು ದಾರಿ ತಗೋರಿ, ನಾವು ಅಡ್ಡಾಡೋಣ, ಒಕ್ಕಟ್ಟಾಗಿ ಇರೋಣ. ಇಂತಹ ಪ್ರೀತಿ ಇರಬೇಕು. ಇವತ್ತು ಯಾಕೆ ನಮ್ಮ ಒಳಗೆ ಪ್ರೀತಿ ಇಲ್ಲ? ನಮ್ಮ ಒಳಗೆ ರಸೂಲ್ ಅಲ್ಲಾಹನ ಶಿಕ್ಷಣ ಜ್ಞಾನ ಇಲ್ಲ, ಸುನ್ನತಿನಿಲ್ಲ, ಕುರಾನಿ ಪಾಕ್ನ ತಿಲಾವತ್ ನಮ್ಮ ಒಳಗಿಲ್ಲ, ಕುರಾನಿನ ಸಂದೇಶಗಳು ನಾವು ಓದಾ ಕುಂತಿಲ್ಲ. ನಮ್ಮ ಬುದ್ಧ ಎಷ್ಟು ಒಳ್ಳೆಯವಾದ ಸಂದೇಶ ಕೊಟ್ಟು ಹೋದ್ರು. ಅಣ್ಣ ತಮ್ಮರೊಳಗೆ ಎಂತ ಪ್ರೀತಿ ಇರಬೇಕು, ತಾಳ್ಮೆ ಎಂತ ಇರಬೇಕು, ಕಷ್ಟ ಎಂತ ಇರಬೇಕು, ಸುಖ ಎದೆಗೆ ಹೇಳುತ್ತಾರೆ, ಹೇಗೆ ನಿಮ್ಮ ಕುಟುಂಬಗಳಲ್ಲಿ ನೀವು ಶಾಂತಿ ತರ್ತೀರಾ ಅನ್ನೋದು ಎಲ್ಲಾ ತರ ತಿಳಿಸಿ ಹೋಗಿದ್ದಾರೆ. ಆದ್ರೆ ನಮ್ಮ ಜನರು ಓದಕ್ಕೆ ಮುಂದೆ ಬರಕ್ ಕುಂತಿಲ್ಲ. ಸ್ವಲ್ಪ ಮಾತಿಗೆ ದುಶ್ಮನಿಗಿರಿ ಮಾಡಿಕೊಂಡು ಅವನ ಮುಖ ಇವ್ರು ನೋಡಿಂಗಿಲ್ಲ, ಇವ್ರ ಮುಖ ಇವ್ರು ನೋಡಿಂಗಿಲ್ಲ, ಇಷ್ಟು ದೂರ ಕುಂತಿದ್ದಾರೆ. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ನಮ್ಮ ಹೃದಯದ ಬೆಳಕು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾರಾದ್ರೂ ಮುಸಲ್ಮಾನ ವ್ಯಕ್ತಿ ಇನ್ನೊಬ್ಬ ಮುಸಲ್ಮಾನ ವ್ಯಕ್ತಿಗೆ 3 ದಿನಕ್ಕಿಂತ ಜಾಸ್ತಿ ಮಾತಾಡೋದು ಬಿಟ್ಟಿದ್ರೆ ಆ ವ್ಯಕ್ತಿ ನಮ್ಮಲ್ಲಿಲ್ಲ, ಮೊಮಿನ ಕಾಮಿನ ಇಲ್ಲ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವತ್ತು ಅಣ್ಣ ತಮ್ಮರು 3 ವರ್ಷ ಆಗಿದ್ರೆ, 10 ವರ್ಷ ಆಗಿದ್ರೆ ಮಾತಾಡಕ್ ಕುಂತಿಲ್ಲ, 10 ವರ್ಷ ಆಗಿದ್ರೆ ಮಾತಾಡಕ್ ಕುಂತಿಲ್ಲ. ಇಲ್ಲಿ ಬರೀ 3 ದಿನದ ಟೈಮಿಂಗ್ ಕೊಟ್ಟಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಟ್ಲೀಸ್ಟ್ ಸಲಾಮ್ ಯಾವಾಗ ಹೊಂದಾಣಿಕೆ ಆಗ್ತಾರೆ, ಯಾವಾಗ ಕೊಡ್ತಾರ? ಸತ್ತಿದ ನಂತರ. ಏನು ಉಪಯೋಗ ಐತಿ ಸತ್ತಿದ ನಂತರ ಕೊಡುದು? ಜೀವಿತ ಇದ್ದಾಗ ಎಷ್ಟು ಕಷ್ಟದಲ್ಲಿದ್ರು ಅಣ್ಣ ತಮ್ಮರು, ಬಂದು ನೋಡಿಲ್ಲ ಒಂದು ಸಾರಿ. ಸತ್ತಿದ ನಂತರ ಮುಖ ನೋಡಕ್ ಬಂದಿದ್ದಾರೆ ಇವರು. ಸತ್ತಿದ ನಂತರ ಏನ್ ಸಿಕ್ತು ನಿಮ್ಗೆ ಮುಖ ನೋಡೋದಕ್ಕೆ? ಸತ್ತಿದ ನಂತರ ನೋಡೋಕ್ಕಿಂತ ಜಾಸ್ತಿ ಅವ್ರ ಜೀವಿತ ಇದ್ದಾಗ ಬಂದು ನೋಡಿ ಸಹಾಯತ ಮಾಡಿ ಪ್ರಯತ್ನ ಮಾಡ್ರಿ. ಇದು ಒಳ್ಳೆವಾದ ಕೆಲಸ. ರಸೂಲ್ ಅಲ್ಲಾಹನ ಆಶಿಕಾನೆ ರಸೂಲ್ ಅವ್ರದ್ದು ಕೆಲಸ ಇದು. ಜೀವಿತ ಇದ್ದಾಗ ಒಂದು ಸಾರಿ ಹೋಗಿ ಬಗ್ಗೆ ನೋಡಂಗಿಲ್ಲ, ಒಂದು ಸಾರಿ ಹೋಗಿ ಅವ್ರಿಗೆ ಜೋಪಾನ ಮಾಡಂಗಿಲ್ಲ, ಕೇಳಂಗಿಲ್ಲ. ಸತ್ತಿದ ನಂತರ ಹಿಂಗ ಆಗಬಾರ್ದಿತ್ತು, ಹಿಂಗಾತ್ ನೋಡು. ಏನ್ ಸಿಕ್ತಪ್ಪ ನಿಮ್ಗೆ? ಜೀವಿತ ಇದ್ದಾಗ ನಾವು ಹೊಂದಾಣಿಕೆ ಇರಬೇಕು. ಇದು ನೋಡ್ರಿ, ಬರೀ ಬಂಗಾರನಿಂದ 3 ಗೆಳೆಯರು ತನ್ನ ಸಾವು ಹೊಂದರು. ಎಂತ ನೋಡಿ ಹುಚ್ಚಾಟ.